ಬಿಜೆಪಿ ಕಾರ್ಯಕರ್ತರೊಬ್ರು ಗೌರಿ ಶಂಕರ್ ಲೇಔಟ್ದಾಗ ಅನಧಿಕೃತ ಕಾರ್ಯಗಳು ನಡೀತಾವು. ಮತ್ತ ಅಲ್ಲಿ ಅನಧಿಕೃತ ಮಸೂದಿ ಕಟ್ಟಾರ, ಮಸೂದಿ ಒಳಗೆ ನಮಾಜ್ ಬೀಳ್ತಾರ, ಮತ್ತ ಅಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಅನಧಿಕೃತವಾಗಿ ಯಾರು ಬಂದು ದಾಂಧಿ ಮಾಡ್ತಿದ್ರ ಗಾರ್ಡನ್ ಒಳಗ ಯಾರು ಬಂದು ದಾಂಧಿ ಮಾಡ್ತಿದ್ರ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿದ್ರ, ಅವ್ರ ಮ್ಯಾಗ ಯಾವ್ದೇ ಜಾತಿಯವ್ರು ಇರ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಯಾರು ಯಾಕಿರ್ಲಿ ಅವ್ರು. ಅದ್ರ ಬಗ್ಗೆ ನೀವು ಆಕ್ಷನ್ ತಗೋರಿ. ನೀವು ಹೋಗಿ ನಮ್ಮ ನಗರ ಶಾಸಕರಿಗೆ ಹೋಗಿ ಹೇಳ್ರಿ, ಅದ್ರ ಬಗ್ಗೆ ಆಕ್ಷನ್ ತಗೋಲಿಲ್ಲಪ್ಪ ಅಂದ್ರೆ ಬಿಟ್ಟು ನೀವು ಹಂದಿ ಮುನ್ಸಿಪಲ್ಗೆ ಹೇಳ್ರಿ, ಅವರೇ ಆಕ್ಷನ್ ತಗೋತಾರೆ, ಕ್ವಿಕ್ ಆಕ್ಷನ್ ಅವ್ರ ಕಡೆ. ಅವ್ರು ಯಾವ್ದು ಜಾತಿ ಭೇದ ಭಾವ ಮಾಡಲ್ಲ. ಅವ್ರು ಯಾವ್ದೇ ಜಾತಿ ಇದ್ರು ಅವ್ರು ನಮ್ಮವ್ರ ಎತ್ತ ತಿಳ್ಕೊಂಡದಾರ, ಇಲ್ಲಿವರೆಗೂ ಹಂಗೆ ಅದಾರ. ಅದಕ್ಕಂತೇಳಿ ಅವ್ರು ಸಾವಿರಾರು ಹಿಂದೂಗಳು ಕಾರ್ಯಕರ್ತರು ಅದಾರ, ಇನ್ನೂ ಮಂದಿ ಅವ್ರ ಹತ್ರ ಹೋಗ್ತಾರ ಬರ್ತಾರ. ಇದು ಒಂದಾದ್ರ ನೆಕ್ಸ್ಟ್ ಅದ್ ಮಸೂತಿ ಅನಧಿಕೃತ ಮಸೂತಿ ಕಟ್ಟಾರ ಅಂತ ಹೇಳ್ತಾರೆ. ಮಸೂತಿ ಯಾವಾಗ ಕಟ್ಟಾರ, ಎಷ್ಟು ವರ್ಷ ಹಿಂದಿಂದ ಅದ, 100 ವರ್ಷ ಹಿಂದಿಂದ ಅದ ಮಸೂತಿ. ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ರಿ ಮೊದಲ.